ಪ್ರಿಯರಾದವರೇ, ಯೇಸುಕ್ರಿಸ್ತನ ನಾಮದಲ್ಲಿ ನಿಮಗೆ ಈಸ್ಟರ್ ಶುಭಾಶಯಗಳು. ಯೇಸುವಿನ ಪುನರುತ್ಥಾನ ದಿನದ ಶುಭಾಶಯಗಳು. ಯೇಸು ಮರಣವನ್ನು ಜಯಿಸಿ ಜೀವದಿಂದ ಎದ್ದಿದ್ದಾನೆ, ಇಂದಿಗೂ ಜೀವದಿಂದ ಇದ್ದಾನೆ ಹೇಳುವಾಗಲೇ ಒಂದು ದೊಡ್ಡ ಸಂತೋಷ ಅಲ್ಲವಾ? ಸತ್ತು ಹೋದಂಥ ಒಬ್ಬ ದೇವರನ್ನು ನಾವು ನಂಬುತ್ತಾ ಇಲ್ಲ, ಕಲ್ಪನೆಯ ದೇವರನ್ನು ನಾವು ನಂಬುತ್ತಾ ಇಲ್ಲ, ಸತ್ತು ಹೋದಂಥ ಮನುಷ್ಯರನ್ನು ನಾವು ಪೂಜಿಸುತ್ತಾ ಇಲ್ಲ. ನಮ್ಮ ಹಿರಿಯರು, ನಮ್ಮ ಅಜ್ಜಿ ತಾತ ಪೂರ್ವಜರವರು ಸತ್ತು ಹೋದರು, ದೇವರಾಗಿ ಬಿಟ್ಟರು. ಆ ರೀತಿ ಅಲ್ಲ, ಅವರು ಸತ್ತು ಮುಗಿದು ಹೋಯಿತು. ಸತ್ತು ಹೋದ ನಾಯಕರುಗಳನ್ನು ಅಲ್ಲ, ಅವರ ಸಮಾಧಿಗಳು ಈಗಲೂ ಕೂಡ ಇವೆ. ಸತ್ತು ಜೀವದಿಂದ ಇರುವಂತ ಏಕೈಕ ದೇವರು ಯೇಸು ಕ್ರಿಸ್ತನು ಮಾತ್ರವೇ. ಆ ಯೇಸು ಕ್ರಿಸ್ತನನ್ನು ಆರಾಧಿಸುವಂಥದ್ದು, ನಂಬುವಂಥದ್ದು ಎಷ್ಟು ದೊಡ್ಡ ಭಾಗ್ಯ ಗೊತ್ತಾ? ಅದನ್ನೆನೆಸಿ ನೀವು ದೇವರನ್ನು ಸ್ತುತಿಸಬೇಕು. ಧೈರ್ಯವಾಗಿ ಹೇಳಬಹುದು, ಸತ್ತು ಹೋದಂಥ ಒಬ್ಬರನ್ನ ನಂಬುತ್ತಾ ಇಲ್ಲ, ಸತ್ತು ಸಮಾಧಿ ಮಾಡಲ್ಪಟ್ಟು ಮಣ್ಣಲ್ಲಿ ಮಣ್ಣಾಗಿ ಹೋದವರನ್ನ ನಂಬುತ್ತಾ ಇಲ್ಲ. ಆ ಕಾಲದಲ್ಲಿ ಆ ರೀತಿ ಸತ್ತರು, ಈ ರೀತಿ ಸಮಾಧಿ ಆದರೂ ಅವರನ್ನು ನಾನು ನಂಬುತ್ತಾ ಇಲ್ಲ. ಸತ್ತು ಜೀವದಿಂದ ಇರುವಂತ ಒಬ್ಬರು ಇದ್ದಾರೆ ಈ ಲೋಕದಲ್ಲಿ. ಸತ್ತು ಜೀವದಿಂದ ಇರುವಂತ ಒಬ್ಬರು, ಅದು ಯೇಸು ಕ್ರಿಸ್ತನು. ಹೌದು ಪ್ರಿಯರಾದವರೇ, ತಮಿಳು ಭಾಷೆಯಲ್ಲಿ ಒಬ್ಬರು ಕವಿ ಭಾರತೀಯರ್, ಎಲ್ಲರಿಗೂ ತಿಳಿದಿರುವಂತ ಒಬ್ಬರು ಕವಿ, ಬಹಳ ಪ್ರಸಿದ್ಧವಾದಂತ ಕವಿ ಭಾರತೀಯರ್. ಇಂದಿಗೂ ಕೂಡ ಅವರನ್ನು ಹೊಗಳುತ್ತಾರೆ. ಅವರು ತಮ್ಮ ಒಂದು ಕವಿತೆಯಲ್ಲಿ ಬರೆಯುತ್ತಾರೆ, ಅವತಾರಗಳೆಂದು ಅನೇಕ ಅವತಾರಗಳು ಇದೆ. ಅದರಲ್ಲಿ ಒಂದು ಅವತಾರ, ಬೇಟೆಗಾರನ ಬಾಣ ತಾಕಿ ಅವನು ಸತ್ತು ಹೋದನು. ಮತ್ತೊಂದು ಅವತಾರ, ನದಿಯಲ್ಲಿ ಮುಳುಗಿ ಅವರು ಸತ್ತು ಹೋದರು, ಜಲ ಸಮಾಧಿ ಆದರು ಎಂಬುದಾಗಿ. ಇದನ್ನು ಭಾರತೀಯರೆಂಬಂತ ಕವಿ ಹೇಳಿದ್ದಾರೆ. ಆ ಪುಸ್ತಕ ನನ್ನ ಬಳಿಯಲ್ಲಿ ಇದೆ. ಹಾಗೆ ಇನ್ನೊಂದನ್ನು ಹೇಳುತ್ತಾರೆ, ಮತ್ತೊಬ್ಬರು ಶಿಲುಬೆಯಲ್ಲಿ ತೂಗಿ ಸತ್ತರು, ಬೇರೆ ಯಾರು ಕೂಡ ಜೀವದಿಂದ ಏಳಲಿಲ್ಲ, ಯೇಸು ಮಾತ್ರವೇ ಮರಣವನ್ನು ಜಯಿಸಿ ಜೀವದಿಂದ ಎದ್ದಿದ್ದಾನೆ ಎಂದು ಅವರೇ ಹೇಳುತ್ತಾರೆ. ಹಾಗಾದ್ರೆ ಲೋಕದಲ್ಲಿ ಎಲ್ಲರಿಗೂ ಗೊತ್ತು, ದೇವರನ್ನು ನಂಬುವಂತ ಎಲ್ಲರಿಗೂ ಕೂಡ ಗೊತ್ತು, ಸತ್ತು ಜೀವದಿಂದ ಎದ್ದಿರುವಂತ ದೇವರು ಯೇಸು ಕ್ರಿಸ್ತನು ಮಾತ್ರ ಎಂಬುದಾಗಿ. ಸತ್ತು ಹೋಗಿರುವಂತ ಒಬ್ಬರನ್ನು ದೇವರಾಗಿ ನಂಬಬೇಕಂತ ಅವಶ್ಯಕತೆ ಇಲ್ಲ. ಸತ್ತು ಹೋದಂತ ಒಬ್ಬರು ದೇವರಾಗಲು ಹೇಗೆ ಸಾಧ್ಯ? ಅನೇಕರಲ್ಲಿ ತಪ್ಪಾದಂತ ನಂಬಿಕೆ, ಒಬ್ಬರು ಸತ್ತರೆ ಅವರು ದೇವರಾಗಿ ಬಿಡುತ್ತಾರೆ, ಭಗವಂತ ಆಗಿ ಬಿಡುತ್ತಾರೆ. ಅದೆಲ್ಲ ಆಗುವುದಕ್ಕಾಗದು. ಮನುಷ್ಯನು ಎಂದಿಗೂ ಮನುಷ್ಯನೇ. ಪಾಪ ಮಾಡಿದಂತ ಮನುಷ್ಯನು ಹೇಗೆ ದೇವರಾಗುವುದಕ್ಕೆ ಸಾಧ್ಯ ಅಂದುಕೊಳ್ಳುತ್ತೀರಿ? ಇಂದು ಅನೇಕರು ದುಷ್ಟರಾಗಿ ಪಾಪದಲ್ಲಿ ಕುಡಿದು ಸೇದಿ ರೌಡಿಯಾಗಿ ಇದ್ದವರನ್ನು ಕೂಡ ದೇವರೆಂಬುದಾಗಿ ಹೇಳಿ ಅವರ ಮುಂದೆ ಅನೇಕ ಆಹಾರಗಳನ್ನಿಟ್ಟು ಪೂಜಿಸುವುದನ್ನು ನಾವು ನೋಡಿದ್ದೇವೆ. ಇಂಡಿಯಾದಲ್ಲಿ ಹೆಚ್ಚಿನ ಅಂಶ ದೇವರೆಂಬುದಾಗಿ ಹೇಳಲ್ಪಡುವ ಎಲ್ಲವೂ ಕೂಡ ಒಂದು ಕಾಲದಲ್ಲಿ ಮನುಷ್ಯರಾಗಿ ಬಾಳಿ ಸತ್ತು ಹೋದಂಥವರು. ಅವರ ಜೀವನವನ್ನು, ಚರಿತ್ರೆಯನ್ನು ನಾವು ಹಿಂತಿರುಗಿ ನೋಡಿದರೆ ಬಹಳಷ್ಟು ಪಾಪಗಳು ತುಂಬಿರುವುದನ್ನು ನಾವು ನೋಡಬಹುದು. ತಪ್ಪಾದ ಕಪ್ಪು ಹಣ, ಚಿನ್ನದ ಕಳ್ಳ ಸಾಗಾಣಿಕೆ, ಸರ್ಕಾರಕ್ಕೆ ವಿರೋಧವಾಗಿ ಕಾರ್ಯ ಮಾಡುವುದು, ಎಲ್ಲ ಪಾಪಗಳನ್ನು ಮಾಡಿ ತಮ್ಮನ್ನು ದೇವರೆಂಬುದಾಗಿ ತೋರಿಸಿಕೊಳ್ಳುವವರಿದ್ದಾರೆ. ಪ್ರಿಯರಾದವರೇ, ನಾವು ಯೋಚಿಸಿ ನೋಡಬೇಕು, ಇದೆಲ್ಲ ದೇವರಾಗಿರೋದಕ್ಕೆ ಸಾಧ್ಯವಾ? ಇವರೆಲ್ಲ ದೇವರಾಗುವುದಕ್ಕೆ ಸಾಧ್ಯವಾ? ಈಗ ನಾನೊಬ್ಬ ಸೇವಕನಾಗಿ ಇದ್ದೇನೆ, ದೇವರು ಬಂದು ನನ್ನ ಮೂಲಕ ಅನೇಕ ಅದ್ಭುತಗಳನ್ನು ಮಾಡುತ್ತಿದ್ದಾರೆ, ಹಾಗೆಂದು ನಾನು ದೇವರಾಗುವುದಕ್ಕೆ ಸಾಧ್ಯವಿಲ್ಲ. ಅನೇಕರು ಕ್ರೈಸ್ತರಲ್ಲದವರಿಗೆ ಈ ಒಂದು ನಂಬಿಕೆ ಹೆಚ್ಚು. ಮನುಷ್ಯರನ್ನು ದೇವರನ್ನಾಗಿ ಮಾಡುವುದು, ಅಯ್ಯ ನೀವೇ ದೇವರೆಂಬುದಾಗಿ ಹೇಳುತ್ತಾರೆ. ಅಯ್ಯೋ ಆ ರೀತಿ ಹೇಳಬಾರದು, ನಾನು ನಿಮ್ಮ ಹಾಗೆ ಸಾಧಾರಣ ಮನುಷ್ಯನು ಎಂದು ಹೇಳಿದ ಕೂಡಲೇ ಹೇಳುತ್ತಾರೆ, ದೇವರಿಗೆ ನಂತರ ನೀವೇ, ಹಾಗೂ ಕೂಡ ಹೇಳಬಾರದು. ದೇವರಿಗೆ ಯಾರು ಕೂಡ ಈಕ್ವಲ್ ಆಗಿ ಇರುವುದಕ್ಕೆ ಸಾಧ್ಯವಿಲ್ಲ. ಮನುಷ್ಯರು ಮನುಷ್ಯರೇ, ತಮ್ಮನ್ನು ದೇವರೆಂಬುದಾಗಿ ತೋರಿಸಿಕೊಳ್ಳುವಂತ ದುಷ್ಟರು, ಕಳ್ಳರು ಕಡೆಗಾಲದಲ್ಲಿ ಹೆಚ್ಚಾಗಿ ಬರುತ್ತಾರೆ ಎಂಬುದಾಗಿ ಸತ್ಯವೇದದಲ್ಲಿ ಹೇಳಲ್ಪಟ್ಟಿದೆ. ಕುಡಿಯುವವನು, ಮಾದಕ ವಸ್ತುಗಳನ್ನು ಬಳಸುವಂತವನು, ವಂಚನೆ ಮಾಡುವವನು, ಬರೀ ಹಣ ಸಂಪಾದನೆಗಾಗಿ ತಮ್ಮನ್ನು ದೇವರೆಂಬಂತೆ ತೋರಿಸಿಕೊಂಡು ನೃತ್ಯ ಮಾಡುವುದು, ಮಾತನಾಡುವುದು, ಇದನ್ನೆಲ್ಲ ನಾವು ಇಂದು ಲೋಕದಲ್ಲಿ ನೋಡುತ್ತಾ ಇದ್ದೇವೆ. ವಿದೇಶಗಳಲ್ಲಿ ನಾನು ಯೇಸು ಕ್ರಿಸ್ತನೆಂಬುದಾಗಿ ಹೇಳಿ ಏಮಾರಿಸುತ್ತಾ ಇರುವವರನ್ನು ಕೂಡ ನೋಡುತ್ತಿದ್ದೇವೆ. ಯಾರೊಬ್ಬ ವ್ಯಕ್ತಿ ಹೇಳಿದರು, ನಾನೇ ಯೇಸು ಕ್ರಿಸ್ತನು, ನನ್ನನ್ನೇ ಆರಾಧಿಸಿ ಎಂಬುದಾಗಿ ಒಂದು ವಿದೇಶದಲ್ಲಿ ಒಬ್ಬ ವ್ಯಕ್ತಿ ಹೇಳುತ್ತಾ ಇದ್ದನು. ಒಂದು ಚಿಕ್ಕ ಮಗು ಬಂದಿತ್ತು, ನೀವು ಯೇಸು ಕ್ರಿಸ್ತನೆಂಬುದಾಗಿ ನಂಬುವುದಕ್ಕೆ ನೀವೊಂದು ಕಾರ್ಯವನ್ನು ಮಾಡಬೇಕು ಎಂದು ಕೇಳಿದಾಗ, ಹೇಳು ಏನು ಮಾಡಬೇಕು? ನೀನು ಸತ್ತು ಹೋಗು, ನಾವು ನಿನ್ನನ್ನು ಸಮಾಧಿ ಮಾಡುತ್ತೇವೆ, 3ನೇ ದಿನ ಜೀವದಿಂದ ಎದ್ದೇಳು ಎಂಬುದಾಗಿ ಆ ಮಗು ಹೇಳಿತು. ಅಷ್ಟೇ, ಬಹಳ ಸಿಂಪಲ್. ಅವನು ಅವಮಾನಪಟ್ಟು ಹೋದನು. ಸತ್ತು ಜೀವದಿಂದ ಇರುವಂತವರೇ ದೇವರು ಅನ್ನುವುದು. ಮನುಷ್ಯರಿಗಾಗಿ, ಮನುಕುಲಕ್ಕಾಗಿ ಸತ್ತು ಮರಣವನ್ನು ಜಯಿಸಿ ಜೀವದಿಂದ ಎದ್ದವರು. ಆ ರೀತಿಯಾಗಿರುವಂತ ಒಬ್ಬರೇ ಒಬ್ಬರು ಈ ಲೋಕದಲ್ಲಿ ಇದ್ದಾರೆ. ಆತನು ಹೇಳುತ್ತಾನೆ, ಪ್ರಕಟಣೆ 1:18 ವಾಕ್ಯದಲ್ಲಿ, ಸತ್ಯ ವೇದದಲ್ಲಿ, ಸತ್ತವನಾದೆನು, ಈಗೋ ಯುಗ ಯುಗಾಂತರಗಳಲ್ಲಿಯೂ ಬದುಕುವವನಾಗಿದ್ದೇನೆ. ಈ ರೀತಿ ಹೇಳುವಂತ ಯಾರನ್ನಾದರೂ ನೀವು ನೋಡಿದ್ದೀರಾ? ನೀವು ನಂಬುತ್ತಾ ಇರುವಂತ ದೇವರು ಎಂಥವರು? ನೀವು ಸ್ವಲ್ಪ ಯೋಚಿಸಿ ನೋಡಿರಿ. ನೀವು ನಂಬುತ್ತಾ ಇರುವಂತ ದೇವರು ನಿಮಗಾಗಿ ಏನು ಮಾಡಿದರು? ಆ ಕಾಲದಲ್ಲಿ ಹಾಗೆ ನಡೆದಿದೆ, ಈ ರೀತಿಯಾಗೆಲ್ಲ ನಡೆದಿದೆ ಅಂತ ಎಂಬುದಾಗಿ ಬರೆದಿದ್ದಾರೆ. ನಿಮಗೆ ಏನು ಮಾಡಿದರು?
ಅವನ ಹೆಂಡತಿಗಾಗಿ ಯುದ್ಧ ಮಾಡಿರಬಹುದು, ಅವನ ಮಕ್ಕಳಿಗಾಗಿ, ದೇಶಕ್ಕಾಗಿ ಅವನು ಯುದ್ಧ ಮಾಡಿರಬಹುದು, ಅವನ ಜಾತಿಯ ವ್ಯಕ್ತಿಗಳಿಗಾಗಿ ಅನೇಕ ಕುತಂತ್ರಗಳನ್ನು ಮಾಡಿರಬಹುದು. ದೇವರು ಅನ್ನುವರು ನಿಮಗಾಗಿ ಏನು ಮಾಡಿದ್ದಾರೆ? ಯೇಸು ನನಗಾಗಿ ಸತ್ತನು, ನನ್ನ ಪಾಪ ಶಾಪಗಳನ್ನು ಹೊತ್ತು ಮರಣವನ್ನು ಜಯಿಸಿ ಜೀವದಿಂದ ಎದ್ದಿದ್ದಾನೆ, ಈಗಲೂ ನನ್ನೊಂದಿಗೆ ಇದ್ದಾನೆ. ಅದುವೇ ನನ್ನನ್ನು ಧೈರ್ಯಪಡಿಸುತ್ತಾ ಇದೆ. ಆದ್ದರಿಂದ ನೀವು ಸುಳ್ಳಾದದನ್ನೆಲ್ಲ ನಂಬಿ ನಂಬಿಕೆಯೇ ಮುಖ್ಯ ಎಂಬುದಾಗಿ ಹೇಳಿ ತಪ್ಪಾದಂಥ ನಂಬಿಕೆ ಆಪತ್ತಿನಲ್ಲಿ ಮುಗಿಯುತ್ತದೆ. ಎಷ್ಟು ಸುದ್ದಿಗಳನ್ನು ಓದುತ್ತಾ ಇದ್ದೇವೆ. ಒಂದು ಚಿಕ್ಕ ಮಗು ಜೇನುತುಪ್ಪ ಎಂಬುದಾಗಿ ಅಂದುಕೊಂಡು ವಿಷವನ್ನು ಸೇವಿಸಿಬಿಟ್ಟಿತು. ಆ ಬಾಟಲಿಂದ ಜೇನುತುಪ್ಪವನ್ನು ತೆಗೆದುಕೊಡುವರು. ಅದೇ ರೀತಿಯ ಒಂದು ಬಾಟಲ್ ಇತ್ತು. ಆ ಮಗು ಜೇನುತುಪ್ಪ ಎಂಬುದಾಗಿ ಅದನ್ನು ತೆಗೆದು ಕುಡಿದು ಬಿಟ್ಟಿತು. ಅಷ್ಟೇ, ಕಾಪಾಡೋದಕ್ಕೆ ಆಗಲಿಲ್ಲ. ಪತ್ರಿಕೆಯಲ್ಲಿ ಬಂದಂತಹ ಸುದ್ದಿ. ಹಾಗಾದರೆ ಯೋಚಿಸಿ ನೋಡಿರಿ, ತಪ್ಪಾದ ನಂಬಿಕೆ ಮರಣವನ್ನು ಹುಟ್ಟಿಸುತ್ತದೆ. ಇಲ್ಲ, ನಾನು ಜೇನುತುಪ್ಪ ಎಂದು ನಂಬಿದೆ, ನೀನು ಜೇನುತುಪ್ಪ ಎಂದು ನಂಬಿದೆ. ಏನು ಬೇಕಾದರೂ ನಂಬಬಹುದು. ಎಲ್ಲ ನಂಬಿಕೆ ಕೂಡ ಸರಿಯಾದದಲ್ಲ. ಸರಿಯಾದಂಥ ನಂಬಿಕೆ ನಿಮ್ಮ ಜೀವಿತದಲ್ಲಿ ಆಶೀರ್ವಾದವನ್ನು ತರುವಂಥದ್ದು. ನೀವು ನಂಬುತ್ತಾ ಇರುವಂಥ ದೇವರು ನಿಜವಾದ ದೇವರಾ? ನೀವು ನಂಬುತ್ತಾ ಇರುವಂಥ ದೇವರು ನಿಮಗಾಗಿ ಏನು ಮಾಡಿದರು? ನಿಮಗಾಗಿ ಏನಾದರೂ ಮಾಡಿದರಾ? ನಿಮ್ಮ ಸಮಸ್ಯೆಗಳು, ನಿಮ್ಮ ಪಾಪ, ಶಾಪ, ವ್ಯಾಧಿ, ವೇದನೆ, ಬಡತನ, ಕಷ್ಟ, ಅದಕ್ಕಾಗಿ ನೀವು ನಂಬುತ್ತಾ ಇರುವಂಥ ದೇವರು ಏನು ಮಾಡಿದರು? ಯೇಸು ಕ್ರಿಸ್ತನು ನಮ್ಮ ಪಾಪಗಳನ್ನೆಲ್ಲ ಶಿಲುಬೆಯಲ್ಲಿ ಹೊತ್ತನು, ನಮ್ಮ ಶಾಪಗಳನ್ನು ಶಿಲುಬೆಯಲ್ಲಿ ಹೊತ್ತನು, ನಮ್ಮ ದುಃಖಗಳನ್ನು ಶಿಲುಬೆಯಲ್ಲಿ ಹೊತ್ತನು. ಎಲ್ಲವೂ ಕೂಡ ಸತ್ಯವೇದದಲ್ಲಿ ಹೇಳಲ್ಪಟ್ಟಿದೆ. 1 ಪೇತ್ರ 2:24, ಮತ್ತಾಯ 8:17, ಏಷಾಯ 53ನೇ ಅಧ್ಯಾಯ 4ನೇ ವಾಕ್ಯ, ಗಲಾತ್ಯ 3:13 ವಾಕ್ಯಗಳನ್ನೆಲ್ಲ ನೋಡಿರಿ. ಯೇಸು ನಮಗಾಗಿ ಮನುಷ್ಯ ಕುಲದ ಪ್ರತಿಯೊಬ್ಬೊಬ್ಬರ ಪಾಪಗಳು, ಶಾಪಗಳು, ವೇದನೆಗಳನ್ನೆಲ್ಲ ತನ್ನ ಮೇಲೆ ಹೊತ್ತುಕೊಂಡು ನಮಗಾಗಿ ಸತ್ತು 3ನೇ ದಿನ ಜೀವದಿಂದ ಎದ್ದನು. ಆತನು ಸತ್ತು ಹೋಗಿದ್ದರೆ ನಾನು ದೇವರೆಂಬುದಾಗಿ ನಂಬುತ್ತಲೇ ಇರಲಿಲ್ಲ. ಸತ್ತು ಹೋದವರನ್ನು ದೇವರೆಂಬುದಾಗಿ ಯಾಕೆ ನಂಬಬೇಕು? ಜೀವದಿಂದ ಇರುವಂತವರೇ ದೇವರಾಗಿರಲು ಸಾಧ್ಯ. ಯೇಸು ಸತ್ತು ಜೀವದಿಂದ ಇದ್ದಾನೆ. ನೋಡಿರಿ, ಯೋಬನು ಎಂಬಂತ ಭಕ್ತನು ಯೇಸು ಕ್ರಿಸ್ತನು ಮೊದಲ ಬಾರಿ ಬರುವುದಕ್ಕೆ ಮುಂಚೆ ಹೇಳುತ್ತಿದ್ದಾನೆ. ಯೋಬನು 19ನೇ ಅಧ್ಯಾಯ 25ನೇ ವಾಕ್ಯದಲ್ಲಿ, ನಾನಂತೂ ನನ್ನ ವಿಮೋಚಕನು ಜೀವ ಸ್ವರೂಪನೆಂದು ಬಲ್ಲೆನು, ಆತನು ಕಡೆಗೆ ಧೂಳಿನ ಮೇಲೆ ಸಾಕ್ಷಿಯಾಗಿ ನಿಂತುಕೊಳ್ಳುವನು. ಎಂತಹ ನಂಬಿಕೆಯ ಮಾತು! ಒಂದು ಪ್ರಕಟಣೆಯ ಮಾತು ನೋಡಿದಿರಾ? ನನ್ನ ವಿಮೋಚಕನು ಜೀವ ಸ್ವರೂಪನ. ನಂಬುತ್ತಾ ಇರುವಂತ ನನ್ನ ವಿಮೋಚಕನು, ರಕ್ಷಕನು, ಆತನು ಜೀವ ಸ್ವರೂಪನು. ಹಾಗಂದ್ರೆ ಏನರ್ಥ? ಸದಾ ಕಾಲವು ಜೀವದಿಂದ ಇರುವಂತವರು ಅವರೇ ದೇವರಾಗಿರಲು ಸಾಧ್ಯ. ನಾನು ಇದನ್ನು ನಂಬುತ್ತೇನೆ, ಈ ರೀತಿ ಹೇಳುತ್ತಾರೆ, ಆದ್ದರಿಂದ ನಂಬುತ್ತೇನೆ, ಅದೆಲ್ಲ ಅಲ್ಲ. ನಂಬಿಕೆಗೆ ಆಧಾರ ಇರಬೇಕು. ಯೇಸು ಜೀವದಿಂದ ಇದ್ದಾನೆ ಎಂಬುದಕ್ಕೆ ಆಧಾರ ಇದೆ. ಹೇಗೆ ಹೇಳುತ್ತೀರಿ? ಯೆರೂಸಲೇಮಿಗೆ ಹೋದರೆ ನೀವು ಯೇಸುವಿನ ಸಮಾಧಿಯನ್ನು ನೋಡಿರಿ, ಅದು ಹಾಗೆ ತೆರೆಯಲ್ಪಟ್ಟಿದೆ. ಆ ಸಮಾಧಿಯ ಬಳಿಗೆ ಹೋಗಿ ಯಾರು ಕೂಡ ಹೂವಿನ ಹಾರ ಹಾಕುವುದಿಲ್ಲ, ಮೇಣದ ಬತ್ತಿ ಹಚ್ಚುವುದಿಲ್ಲ, ಅಲ್ಲಿ ಪುಷ್ಪ ಗುಚ್ಛಗಳನ್ನೇನು ಇಡುವುದಿಲ್ಲ. ಅಲ್ಲಿ ಯೇಸು ಇಲ್ಲಿ ಇಲ್ಲ, ಜೀವದಿಂದ ಎದ್ದಿದ್ದಾನೆಂಬುದಾಗಿ ಬರೆಯಲ್ಪಟ್ಟಿದೆ. ತೆರೆಯಲ್ಪಟ್ಟಿರುವಂತ ಒಂದು ಸಮಾಧಿ. ಇಡೀ ಲೋಕದಲ್ಲಿ ಯೇಸುವಿನ ಸಮಾಧಿ ಮಾತ್ರವೇ ತೆರೆಯಲ್ಪಟ್ಟಿದೆ. ಆತನು ಜೀವದಿಂದ ಇದ್ದಾನೆ ಎಂಬುದಕ್ಕೆ ಅದುವೇ ಸಾಕ್ಷಿ. ನಾನು ಸಾಕ್ಷಿ. ನಾನು ಯೇಸುವನ್ನು ನಂಬಲಿಲ್ಲ, ದೇವರೆಂಬುದಾಗಿ ನಂಬಲಿಲ್ಲ. ಅದನ್ನು ಬಿಟ್ಟು ಭಕ್ತಿಯಿಂದ ಬೇರೆ ಅನೇಕ ಕಾರ್ಯಗಳನ್ನೆಲ್ಲ ಮಾಡಿದೆ. ಆದರೆ ನನ್ನ ಹೃದಯ ಉಬ್ಬಿಕೊಂಡು ನಾನು ಕುಂಟನಾಗಿ ಮರಣದ ಹಾಸಿಗೆಯಲ್ಲಿದ್ದಾಗ ಯಾರು ಕೂಡ ನನಗೆ ಸಹಾಯ ಮಾಡಲು ಬರಲಿಲ್ಲ. ನಾನು ನಂಬದೇ ಇದ್ದಂತ, ನಾನು ಸ್ವೀಕರಿಸಿಕೊಳ್ಳದೇ ಇದ್ದಂತ ಯೇಸು ನನ್ನ ಮನೆಯೊಳಗೆ ಬಂದು ನನ್ನನ್ನು ಮುಟ್ಟಿ ಗುಣ ಮಾಡಿದನು. ನಾನು ಆತನನ್ನು ನೋಡಿದ್ದೇನೆ, ಆತನ ಸ್ಪರ್ಶವನ್ನು ಅರಿತಿದ್ದೇನೆ. ಆತನಿಂದಲೇ ನಾನಿಂದು ಜೀವದಿಂದ ಇದ್ದೇನೆ. ಇಲ್ಲವಾಗಿದ್ದರೆ ನನ್ನ 14ನೇ ವಯಸ್ಸಿನಲ್ಲಿ ನಾನು ಮಣ್ಣಲ್ಲಿ ಮಣ್ಣಾಗಿ ಹೋಗುತ್ತಿದ್ದೆ. ಇಂದು ಇಷ್ಟು ವರ್ಷಗಳು, 70 ವರ್ಷಗಳು ಜೀವದಿಂದ ಇರುವುದಕ್ಕೆ ಕಾರಣ ಯೇಸು ಕ್ರಿಸ್ತನ ಸ್ಪರ್ಶ. ಆತನು ಜೀವದಿಂದ ಇದ್ದಾನೆ ಎಂಬುದಕ್ಕೆ ನಾನು ಸಾಕ್ಷಿಯೇ. ನೀವು ಸಾಕ್ಷಿಯಾ? ಯೇಸು ಜೀವದಿಂದ ಇದ್ದಾನೆ ಎಂಬುದಕ್ಕೆ ಕ್ರೈಸ್ತರು ನೀವೇನು ಸಾಕ್ಷಿಯನ್ನು ಕೊಡುತ್ತೀರಿ? ನಿಮ್ಮ ಜೀವಿತವನ್ನು ಬದಲಾಯಿಸಿದ್ದಾರೆಂದು ಹೇಳಬಹುದಾ? ನನಗೆ ಸಮಾಧಾನ ಕೊಟ್ಟಿದ್ದಾರೆಂಬುದಾಗಿ ಹೇಳಬಹುದಾ? ನಾನು ಯೇಸುವನ್ನು ದರ್ಶಿಸಿದ್ದೇನೆ, ಆತನನ್ನು ನೋಡಿದ್ದೇನೆ, ಆತನು ಜೀವದಿಂದ ಇರುವುದರಿಂದ ಆತನನ್ನೊಟ್ಟಿಗೆ ಮಾತನಾಡುತ್ತಾನೆಂದು ಹೇಳಲು ಸಾಧ್ಯವಾ? ಒಬ್ಬರು ತಾಯಿಯವರು ನೋಡಿರೆ, ಅವರು ಕ್ರೈಸ್ತರಲ್ಲದೇ ಇರುವಂಥ ಒಬ್ಬ ತಾಯಿಯವರು ಬಹಳ ಭಕ್ತಿಯಿಂದ ಬೆಂಕಿಯ ಕುಂಡವನ್ನು ಹಿಡಿದುಕೊಂಡು ಅನೇಕ ಮೈಲುಗಟ್ಟಲೆ ದೂರ ನಡೆದು ಹೋದಂಥವರು. ಪ್ರತಿನಿತ್ಯವೂ ಕೂಡ ಪೂಜೆ ಪುರಸ್ಕಾರಗಳು, ಅದುವೇ ಅವರ ಜೀವನ. ಅನೇಕ ದೇವಸ್ಥಾನಗಳಿಗೆ ಹೋಗಿ ಮಾಡುವಂಥದ್ದು. ಯೇಸುವಿನ ಕುರಿತಾಗಿ ಯಾರಾದರೂ ಹೇಳಿದರೆ ಅವರಿಗೆ ಕೋಪ ಬರುತ್ತಿತ್ತು. ನನಗಿಂದು ಅನೇಕ ದೇವರುಗಳು ಇದ್ದಾರೆ, ಅನೇಕ ದೇವರು ನಮಗೂ ಇದ್ದಾರೆ, ನಾನು ಅದನ್ನು ನಂಬುತ್ತೇನೆ, ಗೆಟೋಟ ಎಂದು ಹೇಳುವಷ್ಟು ಯೇಸುವನ್ನು ದ್ವೇಷ ಮಾಡಿದವರು. ಆದರೆ ಅವರಿಗೆ ಒಂದು ಸಮಸ್ಯೆ ಬಂದಿತ್ತು. ಮರಣ ಭಯ ಅವರನ್ನು ಆವರಿಸಿಕೊಂಡಿತ್ತು. ಅದಕ್ಕಾಗಿ ತಾವು ಪೂಜೆ ಮಾಡಿದಂಥ ಎಲ್ಲ ದೇವರುಗಳನ್ನು ಹುಡುಕಿ ಹೋದರು. ಯಾವುದರಿಂದಲೂ ಬಿಡುಗಡೆ ಆಗಲಿಲ್ಲ. ಮರಣ ಭಯ, ಹೋರಾಟ, ಒಂದು ರಾತ್ರಿ ಕೂಡ ನಿದ್ರೆ ಮಾಡೋದಕ್ಕೆ ಆಗದು.
ಗಂಡನನ್ನು ನೋಡಿ ಇದಕ್ಕಿಂತ ನಾನು ಸತ್ತರೆ ಎಷ್ಟೋ ಒಳ್ಳೆಯದು, ಏನಾದರೂ ಮಾಡಿ ಅನ್ನುವಾಗ ಮಂತ್ರವಾದಿಯ ಬಳಿ ಕರೆದುಕೊಂಡು ಹೋದರು. ಸಾವಿರಾರು ರೂಪಾಯಿಗಳನ್ನು ಹಣ ಖರ್ಚು ಮಾಡಿ ಮಾಟ ಮಂತ್ರ ತಾಯೇತ ಅದು ಇದು ಯಾವುದರಿಂದಲೂ ಬಿಡುಗಡೆ ಇಲ್ಲ. ಎಲ್ಲದರಲ್ಲಿ ಸೋತು ಹೋಗಿ ದೇವರೆಂಬುದು ನಿಜವಾ? ನಾನು ಇಷ್ಟು ಭಕ್ತಿಯಿಂದ ಪೂಜೆಯೆಲ್ಲ ಮಾಡಿ ದೇವರುಗಳನ್ನು ಹುಡುಕಿದೆನಲ್ಲವಾ? ದೇವರೆಂಬುದು ನಿಜವಾ? ನನಗೊಂದು ಬಿಡುಗಡೆ ಕೊಡೋದಕ್ಕೆ ಸಾಧ್ಯವಾಗುತ್ತಾ? ಇಲ್ಲವಲ್ಲ. ದೇವರೆಂಬುದಾಗಿ ಇದ್ದಾರಾ ಅನ್ನುವಾಗಲೇ ಯೇಸು ಎಂಬ ದೇವರು ಇದ್ದಾರೆ. ಆತನೇ ಮನುಷ್ಯರನ್ನು ಪ್ರೀತಿಸುವಂತ ದೇವರು, ಮನುಷ್ಯರಿಗಾಗಿ ಸತ್ತು ಜೀವದಿಂದ ಇದ್ದಂತ ದೇವರೆಂಬಂತ ಸುದ್ದಿ ಹೇಳಲ್ಪಟ್ಟಿತು. ಅದನ್ನು ಕೇಳಿ ಯೇಸುವಿನ ಕುರಿತಾಗಿ ಎಲ್ಲಿ ತಿಳಿಯಬಹುದೆಂಬುದಾಗಿ ಯೋಚಿಸಿ ಒಂದು ದಿನ ನಮ್ಮ ನಾಲುಮಾವಡಿಗೆ ಪ್ರಾರ್ಥನೆಗೆ ಬಂದಾಗ ಒಂದೇ ಒಂದು ದಿನ ಯೇಸುವನ್ನು ಹುಡುಕಿದರೂ ಪೂರ್ಣ ಬಿಡುಗಡೆ. ಆ ದುರಾತ್ಮ ಅವರನ್ನು ಬಿಟ್ಟು ಹೋಯಿತು, ಪರಿಪೂರ್ಣವಾಗಿ ಬಿಡುಗಡೆ ಆದರು. ಅವರಿಗೆ ಆಶ್ಚರ್ಯ, ಇಂತಹ ಒಬ್ಬ ದೇವರ, ಹಣವನ್ನೇ ಖರ್ಚು ಮಾಡಿಲ್ಲ, ಒಂದು ಪೈಸೆ ಕೂಡ ಕೊಟ್ಟಿಲ್ಲ, ಉಚಿತವಾಗಿ ಯೇಸು ಎಂಬುದಾಗಿ ಕರೆದ ಕೂಡಲೇ ಬಿಡುಗಡೆಯನ್ನು ಕೊಟ್ಟರಲ್ಲ ಎಂಬುದಾಗಿ. ಈಗ ಅವರೇನು ಹೇಳುತ್ತಾರೆ ಗೊತ್ತಾ? ಪ್ರತಿನಿತ್ಯ ಮುಂಜಾನೆ 2 ರಿಂದ 2.5 ಗಂಟೆಗಳ ಕಾಲ ಮೊಣಕಾಲಿನಲ್ಲಿ ನಿಂತು ಪ್ರಾರ್ಥನೆ ಮಾಡುವರು. ಅವರು ಯೇಸುವನ್ನು ಸ್ವೀಕರಿಸಿಕೊಂಡು ಕೆಲವು ತಿಂಗಳುಗಳು ಆಯಿತು ಅಷ್ಟೇ, ಕೆಲ ತಿಂಗಳುಗಳು. ಆದರೆ ಪ್ರತಿದಿನ 2 ರಿಂದ 2.5 ಗಂಟೆಗಳ ಕಾಲ ಪ್ರಾರ್ಥನೆ ಮಾಡುತ್ತಾರೆ ಅಂದರೆ ನನಗೆ ಆಶ್ಚರ್ಯ. ಆ ಒಂದು ಪ್ರಶ್ನೆ ಕೇಳಲ್ಪಟ್ಟಿತು, ಹೇಗೆ ನಿಮಗೆ 2 ಗಂಟೆಗಳ ಮೇಲೆ ಪ್ರಾರ್ಥನೆ ಮಾಡೋದಕ್ಕೆ ಸಾಧ್ಯವಾಗುತ್ತಿದೆ? ನಾವು ಪಾರಂಪರ್ಯ ಕ್ರೈಸ್ತರ 5 ನಿಮಿಷ ಪ್ರಾರ್ಥನೆ ಮಾಡುವುದಿಲ್ಲ, ನೀವು 2 ಗಂಟೆ 2.5 ಗಂಟೆಗಳ ಕಾಲ ಹೇಗೆ ಪ್ರಾರ್ಥನೆ ಮಾಡುತ್ತೀರಿ ಎಂದು ಕೇಳುವಾಗ ಅವರು ಏನು ಉತ್ತರ ಕೊಟ್ಟರು ಗೊತ್ತಾ? ನಾನು ಪ್ರಾರ್ಥಿಸಲು ಮೊಣಕಾಲು ಹಾಕಿಕೊಳ್ಳುವಾಗ ಯೇಸು ಬಂದು ನನ್ನ ಪಕ್ಕದಲ್ಲಿ ನಿಲ್ಲುವರು. ಅವರು ಹೇಳುವರು, ಮಗಳೇ ಇದಕ್ಕಾಗಿ ಪ್ರಾರ್ಥನೆ ಮಾಡು, ಇದಕ್ಕಾಗಿ ಪ್ರಾರ್ಥಿಸು, ಇಂಡಿಯಾ ಜನರಿಗಾಗಿ ಪ್ರಾರ್ಥಿಸು. ಆತನು ಹೇಳುತ್ತಾ ನಾನು ಪ್ರಾರ್ಥನೆ ಮಾಡುವೆ. ಆತನು ಮಾತನಾಡುವಂತ ದೇವರು, ಆತನು ಜೀವದಿಂದ ಇದ್ದಾನೆ. ಅವರೊಂದು ಹಿಂದೂ ಆಗಿ ಇದ್ದು ಈಗ ಯೇಸುವನ್ನು ಸವಿದು ನೋಡಿ ಹೇಳಿದಂತ ಒಂದು ಮಾತು, ನಾನು ವಿಡಿಯೋದಲ್ಲಿ ಅದನ್ನು ನೋಡಿದೆನೋ. ಅಷ್ಟು ದೃಢವಾಗಿ ಹೇಳುತ್ತಾರೆ, ಯೇಸು ಜೀವದಿಂದ ಇರುವಂತ ದೇವರು, ಮಾತನಾಡುವಂತ ದೇವರು, ನನ್ನೊಟ್ಟಿಗೆ ಮಾತನಾಡುತ್ತಾರೆ, ಹೇಗೆ ಪ್ರಾರ್ಥನೆ ಮಾಡಬೇಕೆಂಬುದಾಗಿ ಹೇಳಿಕೊಡುತ್ತಾರೆಂಬುದಾಗಿ ದೃಢವಾಗಿ ಹೇಳಿದರು. ಈ ರೀತಿಯಾಗಿ ಸಾವಿರಾರು ಸಾಕ್ಷಿಗಳನ್ನು ದೇವರು ಎಬ್ಬಿಸಿದ್ದಾರೆ. ನಿಮಗೆ ಎಷ್ಟು ಸಾಕ್ಷಿಗಳು ಬೇಕು? ನನಗೆ ಪ್ರಿಯರಾದವರೇ, ಆ ಯೇಸು ಕ್ರಿಸ್ತನು ಮರಣವನ್ನು ಜಯಿಸಿ ಜೀವದಿಂದ ಇದ್ದಾನೆ ಎಂಬುದಕ್ಕೆ ನೀವು ಸಾಕ್ಷಿಗಳಾಗಿ ಇದ್ದೀರಾ? ಅಂದು ಅಪೊಸ್ತಲರು ಹೇಳಿದರು, ನೀವು ಯೇಸುವನ್ನು ಶಿಲುಬೆಯಲ್ಲಿ ಹಾಕಿ ಕೊಂದಿರಿ, ತಂದೆಯು ಆತನ ಜೀವದಿಂದ ಎಬ್ಬಿಸಿದ್ದಾನೆ, ಆತನು ಜೀವದಿಂದ ಇದ್ದಾನೆ, ಅದಕ್ಕೆ ನಾವು ಸಾಕ್ಷಿಗಳು. ಪ್ರತಿಯೊಬ್ಬ ಕ್ರೈಸ್ತರು ಕೂಡ ಯೇಸು ಜೀವದಿಂದ ಇದ್ದಾನೆ ಎಂಬುದಕ್ಕೆ ಸಾಕ್ಷಿಗಳಾಗಿರಬೇಕು. ಪ್ರತಿಯೊಬ್ಬ ಸೇವಕರು ಕೂಡ ಯೇಸು ಜೀವದಿಂದ ಇದ್ದಾನೆ ಎಂಬುದಕ್ಕೆ ಲಿವಿಂಗ್ ವಿಟ್ನೆಸ್ ಆಗಿ ಜೀವಂತ ಸಾಕ್ಷಿಗಳಾಗಿರಬೇಕು. ನನ್ನೊಂದಿಗಿರುವಂತ ಯೇಸು ಜೀವದಿಂದ ಇದ್ದಾನೆ ಎಂಬುದಾಗಿ ನೀವು ಹೇಳಬೇಕು. ನನ್ನೊಂದಿಗೆ ಆತನು ಇದ್ದಾನೆ ಹೇಗೆ ಹೇಳುತ್ತೀರಿ? ದೇವರು ನನ್ನಲ್ಲಿ ಉಂಟು ಮಾಡಿದಂತಹ ಬದಲಾವಣೆಗಳು ಅದ್ಭುತಗಳು ಎಂದು ಆತನು ಜೀವದಿಂದ ಇದ್ದಾನೆ ಎಂಬುದನ್ನು ನೀವು ಮತ್ತೊಬ್ಬರಿಗೆ ತೋರಿಸಬೇಕು. ಆದ್ದರಿಂದ ಈ ದಿನದಲ್ಲಿ ಕೂಡ ಸತ್ತು ಜೀವದಿಂದ ಇದ್ದಂತ ಯೇಸುವನ್ನು ನೋಡಿ, ದೇವರೇ, ಆ ಪುನರುತ್ಥಾನದ ಶಕ್ತಿ ನನಗೆ ಬೇಕು, ಆ ಪುನರುತ್ಥಾನದ ಮೂಲಕವಾಗಿ ಉಂಟಾದ ಆಶೀರ್ವಾದವು ನನ್ನ ಕುಟುಂಬದಲ್ಲಿ ಬೇಕು, ಪಾಪ ಶಾಪ ಸೈತಾನ್ನ ಕಟ್ಟುಗಳಿಂದ ಬಿಡುಗಡೆ ಬೇಕು, ನನ್ನನ್ನು ಜೀವಂತ ಸಾಕ್ಷಿಯಾಗಿ ನಿಲ್ಲಿಸಿ ಎಂಬುದಾಗಿ ಕೇಳಿರಿ. ಈಗ ನಿಮ್ಮ ಶರೀರದಲ್ಲಿ ರೋಗಗಳು ನೀಗುತ್ತವೆ, ಸೈತಾನ್ನ ಕಟ್ಟುಗಳು ಲಯವಾಗುತ್ತವೆ, ಕುಟುಂಬದಲ್ಲಿರುವ ಹೋರಾಟಗಳು ನೀಗುತ್ತವೆ. ನೀವು ಯೇಸು ಕ್ರಿಸ್ತನ ಪುನರುತ್ಥಾನಕ್ಕೆ ಸಾಕ್ಷಿಗಳಾಗಿರುತ್ತೀರಿ. ಪ್ರಾರ್ಥನೆ ಮಾಡೋಣ. ಹೃದಯದಲ್ಲಿ ಕೈ ಇಟ್ಟುಕೊಳ್ಳಿರಿ. ಹೃದಯದಲ್ಲಿ ಕೈ ಇಟ್ಟುಕೊಂಡು, ಪುನರುತ್ಥಾನನಾದ ಯೇಸುವೆ ನಿಮಗೆ ಸ್ತೋತ್ರ, ನನಗಾಗಿ ಸತ್ತು ಜೀವದಿಂದ ಇದ್ದಂತ ಯೇಸುವೆ ನಿಮಗೆ ಸ್ತೋತ್ರ. ಬಾಯಿ ತೆರೆದು ಹೇಳಿರಿ, ನನಗಾಗಿ ಸತ್ತು ಜೀವದಿಂದ ಇದ್ದಂತ ಯೇಸುವೆ ನಿಮಗೆ ಸ್ತೋತ್ರ. ಆ ಪುನರುತ್ಥಾನದ ಶಕ್ತಿ ನನ್ನೊಳಗೆ ಇಳಿದು ಬರಲಿ. ಯೇಸು ಕ್ರಿಸ್ತನ ನಾಮದಲ್ಲಿ ದೇವರೇ, ಪಾಪ ಶಾಪ ಸೈತಾನ್ನ ಕಟ್ಟುಗಳಲ್ಲಿ ಇರುವಂತ ಜನರು ಯೇಸು ಕ್ರಿಸ್ತನ ನಾಮದಲ್ಲಿ ಬಿಡುಗಡೆ ಹೊಂದಲಿ ಎಂಬುದಾಗಿ ಪ್ರಾರ್ಥಿಸುತ್ತೇನೆ. ಇವರಿಗೋಸ್ಕರ ಸುರಿಸಲ್ಪಟ್ಟಂತ ರಕ್ತದ ಶಕ್ತಿ ಇವರ ಮೇಲೆ ಇಳಿದು ಬರಲಿ. ಮರಣವನ್ನು ಜಯಿಸಿ ಜೀವದಿಂದ ಎದ್ದವರೇ, ಆ ಪುನರುತ್ಥಾನದ ಶಕ್ತಿ ಇಂದು ಈ ಮಕ್ಕಳನ್ನು ಮುಟ್ಟಲಿ. ಯೇಸು ಕ್ರಿಸ್ತನ ಪುನರುತ್ಥಾನದ ಶಕ್ತಿಯು ಮುಟ್ಟಲಿ. ಸಕಲ ಸೈತಾನನ ಕಟ್ಟುಗಳು ಲಯವಾಗಿ ಹೋಗಲಿ. ಭಯವನ್ನು ಉಂಟು ಮಾಡುವಂತ, ಗೊಂದಲವನ್ನು ಉಂಟು ಮಾಡುವಂತ, ಮರಣ ಹೋರಾಟಗಳನ್ನು ತರುವಂತ ಸಕಲ ಸೈತಾನ ಕ್ರಿಯೆಗಳು ಲಯವಾಗಲಿ. ಸುಳ್ಳು ನಂಬಿಕೆಗಳನ್ನು ಕೊಟ್ಟು ಭಯಪಡಿಸಿ ದಾಸರನ್ನಾಗಿ ಮಾಡುವಂತ ದುಷ್ಟ ಸೈತಾನನೇ, ನಿನ್ನನ್ನು ಖಂಡಿಸುತ್ತೇನೆ ಯೇಸುವಿನ ನಾಮದಲ್ಲಿ. ಅವರ ಮನಸ್ಸಿನ ಕಣ್ಣುಗಳು ತೆರೆಯಲ್ಪಡಲಿ, ನಿಜವಾದ ರಕ್ಷಕನನ್ನು ಅರಿತುಕೊಳ್ಳಲಿ. ಒಂದು ಬಿಡುಗಡೆಯು, ಸೌಖ್ಯವು, ಆಶೀರ್ವಾದವು ಉಂಟಾಗಲಿ. ಎಲ್ಲ ಭಯವು ಗೊಂದಲಗಳು ನೀಗಲಿ. ನನ್ನ ವಿಮೋಚಕನು ಜೀವ ಸ್ವರೂಪನೆಂದು ಸಂತೋಷವಾಗಿ ಹೇಳುವಂತೆ ಇಂದಿನಿಂದಲೇ ಒಂದು ಬದಲಾವಣೆ ಈ ಮಕ್ಕಳಲ್ಲಿ, ಅವರ ಮನೆಯಲ್ಲಿ ಉಂಟಾಗಲಿ. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ, ಆಮೇನ್, ಆಮೇನ್. ಪ್ರಿಯರಾದವರೇ, ಪುನರುತ್ಥಾನನಾದ ಯೇಸುವಿನ ಶಕ್ತಿ ನಿಮ್ಮನ್ನು ಮುಟ್ಟಿದೆ. ನಿಮಗೆ ನಿಜವಾದ ಬಿಡುಗಡೆ. ದೇವರನ್ನು ಸ್ತುತಿಸಿರಿ. ಈ ದಿನದಲ್ಲಿ ಯೇಸು ಸತ್ತು ಜೀವದಿಂದ ಇದ್ದಾನೆ ಎಂಬಂತ ಸುದ್ದಿಯನ್ನು ಒಬ್ಬರಿಗಾದರೂ ಹೇಳಿರಿ.
ನಿಮ್ಮ ಜೊತೆ ಕೆಲಸ ಮಾಡುವವರು, ನಿಮ್ಮ ಜೊತೆ ಓದುವವರು, ನಿಮ್ಮ ಬೀದಿಯಲ್ಲಿರುವವರು, ಸ್ನೇಹಿತರು, ಬಂಧುಗಳು, ಎಷ್ಟು ಜನರು ಅರಿಯದೇ ಇದ್ದಾರೆ. ಒಂದು ಫೋನ್ ಮಾಡಿ ಆದರೂ ಮಾತನಾಡಿ ಈಸ್ಟರ್ ಶುಭಾಶಯವನ್ನು ಹೇಳಿ. ಈಸ್ಟರ್ ಅಂದರೆ ಏನು? ಯೇಸು ಮರಣವನ್ನು ಜಯಿಸಿ ಜೀವದಿಂದ ಎದ್ದನು. ಇಂತಹ ಏಕೈಕ ದೇವರು ಯೇಸು ಮಾತ್ರವೇ. ಯಾಕೆ ಆತನು ಸಾಯಬೇಕು, ಯಾಕೆ ಪುನರುತ್ಥಾನನಾಗಿ ಎದ್ದನು ಎಂಬ ಸುದ್ದಿಯನ್ನು 5 ನಿಮಿಷ ಹೇಳಿರಿ. ನೀವು ಹೇಳುವಾಗ ಅದು ನಿಮಗೆ ಬಹಳ ಸಂತೋಷವಾಗಿರುತ್ತದೆ, ಆಶೀರ್ವಾದವಾಗಿರುತ್ತದೆ. ಆಮೇನ್. For further details and prayer support, Jesus Redeems Ministries, Nalamavadi, Thuthukudi District, 628211. Our phone number 08035454545. God bless you.